ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತು ರಾಜ್ಯ ರಾಜಕೀಯದಲ್ಲಿ ಪರಿಷತ್ತು ಚುನಾವಣೆಯ ಫೈಟ್ ಜೋರಾಗ್ತಾ ಇದೆ. ಪ್ರಮುಖವಾಗಿ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. 3 ಪಕ್ಷಗಳಲ್ಲೂ ಕೂಡ ತಮ್ಮ ಅಭ್ಯರ್ಥಿ ಗೆಲುವಿಗೆ ನಾನಾ ರಣತಂತ್ರವನ್ನ ರೂಪಿಸಲಾಗಿದೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ 4 ಜನ ಅಭ್ಯರ್ಥಿ ಬಗ್ಗೆ ವರಿ ಇಲ್ಲ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದು ಹೇಗೆ ಅನ್ನುವಂತಹ ಚಿಂತೆ ದೋಸ್ತಿ ಪಾಳ್ಯದಲ್ಲಿ. ಜೆಡಿಎಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದು ಹೇಗೆ, ನಂಬರ್ ಅನ್ನ ಎಲ್ಲಿಂದ ತರೋದು, ಯಾರು ಬಂದು ವೋಟ್ ಮಾಡ್ತಾರೆ, ಸಾಯಂಕಾಲದ 4 ಗಂಟೆ ತನಕ ಕೂಡ ಟೈಮ್ ಇದೆ. ಯಾವ ಶಾಸಕರ ಆತ್ಮವಿಶ್ವಾಸ ಏನ್ ಹೇಳುತ್ತೆ, ಯಾವ ಪಕ್ಷದ ಪರವಾಗಿ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಅದೆಲ್ಲದಕ್ಕೂ ಕೂಡ ಇವತ್ತು ಸ್ಪಷ್ಟ ಉತ್ತರ ಸಿಗುತ್ತೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ, ಇವತ್ತು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದ್ದು, ಈಗಾಗಲೇ ಮತದಾನ ಮಾಡೋದಕ್ಕೆ ಬಿಜೆಪಿ ಶಾಸಕರು ಮುಂದಾಗಿದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ವೋಟಿಂಗ್ ಆಗ್ತಾ ಇದೆ. ಒಬ್ಬೊಬ್ಬ ಶಾಸಕರು ಬಂದು ವೋಟ್ ಮಾಡ್ತಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಮತಗಟ್ಟೆಯಿಂದ 100 ಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಸಲಾಗಿದೆ. ವಿಧಾನಸೌಧದ ಸುತ್ತಲೂ ಕೂಡ ಫುಲ್ ಪೊಲೀಸ್ ಸೆಕ್ಯೂರಿಟಿ ಇದೆ. ವಿಧಾನಸೌಧದ ಸುತ್ತಮುತ್ತ ಇವತ್ತು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಸಂಜೆ 4 ಗಂಟೆ ತನಕ ಕೂಡ ಮತದಾನ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರೇ ಬಂದು ತಮ್ಮ ವೋಟನ್ನ ಚಲಾವಣೆ ಮಾಡ್ತಾರೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ರಿಸಲ್ಟ್ ಔಟ್ ಆಗುತ್ತೆ. ಸಂಜೆ 4 ಗಂಟೆ ನಂತರ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದೇ ಕುತೂಹಲ. ಮೇಲ್ಮನೆ ರಿಸಲ್ಟ್ ಏನಾಗಿರುತ್ತೆ ಅನ್ನೋದೇ ಕುತೂಹಲ. ಕಾರಣ 8ನೇ ಅಭ್ಯರ್ಥಿಯ ಭವಿಷ್ಯ, ಯಾರ ಸೋಲು ಯಾರ ಗೆಲುವು ಅನ್ನೋದೇ ಕುತೂಹಲ. 5ನೇ ಅಭ್ಯರ್ಥಿ ಗೆಲುವು ಯಾರದ್ದಾಗಿರುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಜೆಡಿಎಸ್ನ ಒಬ್ಬ ಅಭ್ಯರ್ಥಿಯ ಮಧ್ಯೆನೇ ಈಗ ಒಂದಷ್ಟು ಕುತೂಹಲಗಳು ಇರೋದು. ಸಂಖ್ಯಾಬಲದ ಕೊರತೆ ಇರೋದ್ರಿಂದ ಕುತೂಹಲ ಇರೋದು. ಅವರಿಬ್ರು ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾನೆ ಹೋಗ್ತಾ ಇರಲಿಲ್ಲ ಅಂತ. ಈಸಿಯಾಗಿ 7 ಜನ ಅಭ್ಯರ್ಥಿಗಳ ಅಖಾಡದಲ್ಲಿ 7 ಜನ ಕೂಡ ಆರಾಮಾಗಿ ಗೆದ್ಕೊಂಡು ಬರ್ತಾ ಇದ್ರು. ಅವ್ರ ಹತ್ರ ಅಷ್ಟೆಷ್ಟು ಸಂಖ್ಯಾಬಲಗಳು ಇರ್ತಾ ಇತ್ತು. ಸೊ ಸಂಜೆ 4 ಗಂಟೆ ತನಕ ಕೂಡ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಕುತೂಹಲ. ಮತದಾನ ಪ್ರಕ್ರಿಯೆ ಆರಂಭಗೊಂಡಿರೋದ್ರಿಂದ ಬಿಜೆಪಿ ಶಾಸಕರು ಎಲ್ಲೂ ಕೂಡ ರೆಸಾರ್ಟ್ಗೆ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ. ಕಾರಣ ಇರುವ 2 ಅಭ್ಯರ್ಥಿಗಳಿಗೆ ತಮ್ಮ ಹತ್ರ ಸಂಖ್ಯಾಬಲ ಇದೆ. 2 ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ತಾರೆ ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರಿಗೂ ಕೂಡ ಟೆನ್ಷನ್ ಇಲ್ಲ. ಹಂಗಾಗಿ ಅವ್ರು ಯಾವುದು ರೆಸಾರ್ಟ್ ರಾಜಕಾರಣಕ್ಕೆಲ್ಲ ಮುಂದಾಗಿಲ್ಲ. ಬೆಳಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಬಿಜೆಪಿ ಶಾಸಕರೆಲ್ಲ ಒಬ್ಬೊಬ್ಬರೇ ಬಂದ್ರು, ಉಪಹಾರ ಸೇವನೆ ಮಾಡಿದ್ರು. ಈಗ ಮತದಾನ ಪ್ರಕ್ರಿಯೆ ಆರಂಭಗೊಳ್ತಾ ಇದ್ದಂತೆ ಹೋಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಬರ್ತಿದ್ದಾರೆ ಬಿಜೆಪಿ ಶಾಸಕರುಗಳು ಒಬ್ಬರೊಬ್ಬರೇ. ದೃಶ್ಯ ನೋಡ್ತಾ ಇದ್ದೀರಿ. ಆಲ್ರೆಡಿ ಮತದಾನ ಪ್ರಕ್ರಿಯೆ ಆರಂಭ ಆಗಿರೋದು. ಅದಕ್ಕೆ ಸಿದ್ಧತೆ, ಭದ್ರತೆ, ಒಂದಷ್ಟು ಕ್ರಮಗಳು ಆಲ್ರೆಡಿ ನಿನ್ನೆಯಿಂದಲೇ ಹೋಗಿತ್ತು. ಹಾಗಾಗಿ ಸರಿಯಾಗಿ ಮತದಾನ ಪ್ರಕ್ರಿಯೆ ಆರಂಭ ಆಗೋ ಹೊತ್ತಿಗೆ ಬಿಜೆಪಿ ಶಾಸಕರು ಹಾಜರಾಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಬರ್ತಾ ಇದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರುಗಳ ಬಸ್ ವಿಧಾನಸೌಧದ ಕಡೆಗೆ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ತಲುಪುತ್ತೆ. ಕಾಂಗ್ರೆಸ್ ಶಾಸಕರು ಇರುವಂತಹ ಬಸ್ಗಳು ಒಂದಲ್ಲ ಎರಡಲ್ಲ 5 ಜನ ಅಭ್ಯರ್ಥಿಗಳು, 5 ಜನ ಅಂದ್ರೆ 5 ಬಸ್ಗಳ ವ್ಯವಸ್ಥೆ. ಪ್ರತ್ಯೇಕವಾಗಿ 5 ಬಸ್ಸಲ್ಲೂ ಕೂಡ ಬಲ್ಕ್ ಹಾಕಿ ಇಂತಿಷ್ಟು ಶಾಸಕರು 30 ಜನ, 28, 29 ಅನ್ನೋ ರೀತಿಯಲ್ಲಿ ಡಿವೈಡ್ ಮಾಡಿ ಶಾಸಕರನ್ನ ಅದದ ಬಸ್ಸಲ್ಲಿ ಹತ್ತಿಸ್ಬಿಟ್ಟು ನೀವು ಈ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ, ಹೆಂಗ್ ವೋಟ್ ಹಾಕಬೇಕು ಅಂತ ಕೂಡ ತಿಳಿ ಹೇಳಿ ಅವರನ್ನ ಬಸ್ ಹತ್ತಿಸಿ ಕಳಿಸಿದ್ದಾರೆ. ಕಾಂಗ್ರೆಸ್ನ ನಾಯಕ ಪ್ರಮುಖವಾಗಿ ಸುರ್ಜೇವಾಲಾ ಅವರೇ ಸ್ಥಳದಲ್ಲಿ ಬೀಡು ಬಿಡೋ ಮೂಲಕ ಪ್ರತಿಯೊಬ್ಬ ಶಾಸಕರನ್ನ ಮಾನಿಟರ್ ಮಾಡಿ ತಮ್ಮ ಶಾಸಕರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವರಿಗೆಲ್ಲ ಒಂದಷ್ಟು ಸಲಹೆ ಸೂಚನೆ ಕೊಟ್ಟು ಬಸ್ ಹತ್ತಿಸ್ಬಿಟ್ಟು ಹೋಗಿ ನೀಟಾಗಿ ವೋಟ್ ಮಾಡಿ ಬನ್ನಿ, ನಾವು ಯಾರಿಗೆ ಹೇಳಿದೀವೋ ಅವ್ರು ನೀವು ವೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಕಳಿಸಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ಈ ಬಸ್ಗಳು ತಲುಪುತ್ತೆ.